ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ತುಂಬಾ ಸಿಂಪಲ್ಲಾಗಿ ಮೀನು ಸಾಂಬಾರು ಮಾಡ್ತಾಯಿದ್ದೀನಿ ಆಯಿತಾ. ನಮಗೆ ಶೀತ ಆದಾಗ ಕುಡಿಲೂಬಹುದು, ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ. ಅಂದರೆ ಗಟ್ಟಿಯಾಗಿ ಮಾಡ್ತಾಯಿಲ್ಲ ಸಾಂಬಾರು, ನೀರಾಗಿ ಮಾಡ್ತಾಯಿದ್ದೀನಿ. ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ನೀವು ಒಂದು ಸಾರಿ ಟ್ರೈ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆಯಿತಾ. ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ 1 kg ಆಗೋಷ್ಟು ಮೀನು ತೊಗೊಂಡಿದ್ದೀನಿ. ಒಂದು 2-3 ಸಾರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಸ್ಮೆಲ್ ಹೋಗಿಲ್ಲ ಅಂದರೆ ವಾಶ್ ಮಾಡಬೇಕಾದ್ರೇ ಈರುಳ್ಳಿ ಹಾಕ್ಕೊಂಡು ವಾಶ್ ಮಾಡಿ, ಸ್ವಲ್ಪ ಸ್ಮೆಲ್ ಕಮ್ಮಿ ಆಗ್ಬೋದು. ಆಮೇಲೆ ಒಂದು ಸೈಡು ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೀನಿ. ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ ಹುಣಸೆಹಣ್ಣಿಗೆ. ನೆಕ್ಸ್ಟು ಫಿಶ್ ತೊಳ್ಕೊಂಡಿದ್ವಲ್ಲ ಅದಕ್ಕೆ ಖಾರದ ಪುಡಿ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೆಕ್ಸ್ಟು ಸ್ವಲ್ಪ ಗರಂ ಮಸಾಲ, ಆಮೇಲೆ ಫಿಶ್ ಮಸಾಲ, ಆಮೇಲೆ ಸ್ವಲ್ಪ ಧನಿಯಾ ಮಸಾಲ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಯಿತಾ. ಕೈಯಿಂದ ಮಿಕ್ಸ್ ಆಗಲ್ಲ ಸರಿಯಾಗಿ. ಈ ಥರ ಮಾಡ್ತಾ ಇರೋ ಥರ ಆ ಥರ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದನ್ನು ಇನ್ನೊಂದು ಪುಟ್ಟಿಲಿ ಹಾಕ್ಕೊಂಡು ಒಂದು ಸೈಡಿಗೆ ಇಟ್ಕೊಂಡೆ. ಚೆನ್ನಾಗಿ ನೆನಿಬೇಕದು ಒಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡೋಣ. ಆಮೇಲೆ ಒಂದು ಪಾತ್ರೆ ಇಟ್ಕೊತೀನಿ ನೆಕ್ಸ್ಟು ಗ್ಯಾಸ್ ಮೇಲೆ. ಆ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಮಸಾಲ ರುಬ್ಕೊಳ್ಳೋಕ್ಕೆ. ಈರುಳ್ಳಿ ಆದ ತಕ್ಷಣ ಸ್ವಲ್ಪ ಟೊಮೆಟೊ ಹಾಕ್ಕೋತೀನಿ. ಆಮೇಲೆ 1-2 ಚಕ್ಕೆ. ಇದು ಚೆನ್ನಾಗಿ ಫ್ರೈ ಆಗಲಿ ಆಯಿತಾ. ಕೆಂಪಗಾದ ತಕ್ಷಣ ತಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಬಿಡಿ ಆಯಿತಾ. ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ. ಕೊಬ್ಬರಿ ಏನು ಹಾಕ್ಕೊಂಡಿಲ್ಲ ನಾನು. ನೆಕ್ಸ್ಟ್ ಅದೇ ಪಾತ್ರೆಗೆ ಮತ್ತೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನೆಕ್ಸ್ಟ್ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಈರುಳ್ಳಿನ. ಅದು ಚೆನ್ನಾಗಿ ಕೆಂಪಗಾಗಲಿ. ಅದಾದಮೇಲೆ ಒಂದು ಸಣ್ಣದಾಗಿ ಕಟ್ ಮಾಡಿರೋ ಟೊಮ್ಯಾಟೊ ಎರಡು ಚೆನ್ನಾಗಿ ಮಿಕ್ಸ್ ಆಗಲಿ. ಅದಾದಮೇಲೆ ಸ್ವಲ್ಪ ಖಾರ, ಉಪ್ಪು, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಅದರಲ್ಲೂ ಹಾಕ್ಕೊಂಡಿರ್ತೀವಿ. ಆಮೇಲೆ ಫಿಶ್ ಮಸಾಲ ಹಾಕ್ಕೊಂಡೆ ಫಸ್ಟ್ ನಾನು. ನೆಕ್ಸ್ಟು ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗಲೇ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಕೊಳ್ಳಿ. ಮಿಕ್ಸಿಗೇನು ಜಾಸ್ತಿ ಇಲ್ಲ, ಟೊಮೆಟೊ, ಈರುಳ್ಳಿ, 1-2 ಚಕ್ಕೆ ಅಷ್ಟೇ. ಆಮೇಲೆ ಹುಣಸೆಹಣ್ಣು ನೀರು ಹಾಕ್ಕೊಳ್ಳಿ ಇದೇ ಮಸಾಲೆಗೆ. ಹುಣಸೆಹಣ್ಣು ನೀರಿದ್ರೇ ಚೆನ್ನಾಗಿರೋದು. ನಮಗೆ ಶೀತ ಎಲ್ಲ ಆದಾಗ ಈ ಮೀನು ಸಾಂಬಾರೆಲ್ಲ ಕುಡಿದ್ರೆ ಬೇಗ ಕಮ್ಮಿ ಆಗುತ್ತೆ ಆಯಿತಾ. ತುಂಬ ಒಳ್ಳೆಯದು ಮೀನು. ಇವಾಗ ನಮಗೆ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಿಮಗೆ ಸ್ವಲ್ಪ ಗ್ರೇವಿ ಥರನೇ ಇರಲಿ ಅಂದರೆ ನೀರೇನು ಜಾಸ್ತಿ ಹಾಕ್ಕೋಬೇಡಿ. ಸ್ವಲ್ಪ ನಮಗೆ ನೀರಾಗಿ ಇರಬೇಕಾಗಿತ್ತು, ಹಾಗಾಗಿ ನೀರು ಹಾಕ್ಕೊಂಡೆ. ಆಮೇಲೆ ಒಂದು ಪ್ಯಾನಲ್ಲಿ ಒಂದು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ರುಬ್ಕೊಂಡು ಇದೇ ಸಾಂಬಾರಿಗೆ ಹಾಕ್ಕೊಂಡೆ ನಾನು ಸೈಡಿಗೆ ಮಾಡಿಕೊಂಡು. ಆಮೇಲೆ ಇದೇ ಸಾಂಬಾರಿಗೆ ಇವಾಗ ಫಿಶ್ ನೆನೆಸಿಟ್ಟಿದ್ವಲ್ಲ ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತೇನು ಎಕ್ಸ್ಟ್ರಾ ಹಾಕಿಲ್ಲ, ಅಷ್ಟೇ ಹಾಕಿರೋದು. ಇದನ್ನೆಲ್ಲ ಸರಿ ಮಾಡಿಕೊಂಡು ಇವಾಗ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಡೋಣಂತೆ. ಚೆನ್ನಾಗಿ ಆಗಿಬಿಡುತ್ತೆ, ಬೇಗನೆ ಆಗುತ್ತೆ ಆಮೇಲೆ ಫಿಶ್ ಎಲ್ಲ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಸ್ವಲ್ಪ ಉಪ್ಪೋದೆಲ್ಲ ಕಮ್ಮಿ ಇತ್ತಪ್ಪಂದ್ರೆ ಇವಾಗ ನೋಡ್ಕೊಂಡು ಹಾಕ್ಕೋಬೋದು ನೀವು. ಮಧ್ಯದಲ್ಲಿ ಸ್ವಲ್ಪ ತೆಗೆದು ನೋಡ್ತಾ ಇರಿ. ಒಂದೊಂದು ಸೈಡ್ ಕುದೀತಾ ಇರುತ್ತೆ, ಒಂದೊಂದು ಸೈಡ್ ಕುದೀತಾ ಇರಲ್ಲ. ಹಾಗಾಗಿ ಉಪ್ಪು ನಿಮ್ಗೆ ಏನಾದರೂ ಕಮ್ಮಿ ಅನಿಸಿದರೆ ಹಾಕ್ಕೋಬೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಇನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಟೆ ನಾನು. ಇದು ಲಾಸ್ಟ್, ಇದು 10 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ, ಬೇಗನೆ ಆಗುತ್ತೆ ಆಯಿತಾ. ಸ್ವಲ್ಪ ತೊಳ್ಕೊಳ್ಳೋದೇ ಲೇಟು. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡೆ ನಾನು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಟೇಸ್ಟು ಹಂಗೆ ಇರುತ್ತೆ ಆಯಿತಾ. ನಾವು ಜಾಸ್ತಿ ಮಸಾಲೆ ಎಲ್ಲ ರುಬ್ಬಾಕೋದ್ಕಿಂತ ಸುಮ್ಮನೆ ಸಿಂಪಲ್ಲಾಗಿ ಮಾಡ್ಕೋಬೇಕು, ತುಂಬ ಚೆನ್ನಾಗಾಗುತ್ತೆ. ಅದೆಂಥ ಶೀತ ಇದ್ದರೂ ಬೇಗನೆ ಕಮ್ಮಿ ಆಗುತ್ತೆ. ಆಮೇಲೆ ಮಕ್ಕಳಿಗೆಲ್ಲ ಮೀನು ಕೊಡೋದು ಮಾತ್ರ ತುಂಬ ಒಳ್ಳೆಯದು.
ಇವಾಗ ರೆಡಿಯಾಗಿದೆ. ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತೀನಂತೆ. ನೋಡಿ ಎಷ್ಟು ಬೇಗ ರೆಡಿ ಆಯಿತು ಅಂತ. ತುಂಬ ಬೇಗನೆ ರೆಡಿ ಆಯ್ತಲ್ವ. ತೊಳ್ಕೊಳ್ಳೋದೇ ಸ್ವಲ್ಪ ಲೇಟ್ ಅಷ್ಟೇ, ಅದು ಬಿಟ್ಟರೆ ಬೇಗನೆ ರೆಡಿ ಆಗುತ್ತೆ. ಇದರಲ್ಲಿ ತುಂಬ ವೆರೈಟೀಸ್ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಮಾಡ್ತೀನಂತ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ಯಾರ್ಯಾರು ವೀಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಯಾರಾದರೂ ಹೊಸಬ್ರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆಯಿತಾ. ತುಂಬ ಜನ ನೋಡ್ತೀರಾ, ಸಬ್ಸ್ಕ್ರೈಬೇ ಮಾಡ್ಕೊಳ್ಳಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.